ಇದೇನು ಗಂಟು ಅದಾವಲ್ಲ, ಸೊ ಇದೇ ಗಂಟೊಳಗೆ ನಾನು ಕಟ್ಟಿ ಇಟ್ಟಿನೆಲ್ಲ. ಅಂದ್ರೆ ಕಾಸ್ಟ್ಲಿ ಸಾಮಾನು ಏನದಾವಲ್ಲ, ನನ್ನ ಸೀರೆ ಅದೆಲ್ಲ, ಸೊ ಅವನ್ನೆಲ್ಲ ನಾನು ಇದ್ರೊಳಗನ ಗಂಟು ಕಟ್ಟಿ ಇಟ್ಬಿಟ್ಟಿನಿ. ಶಿವರಾತ್ರಿಗೆ ಶಿವ ಯುಗಾದಿ ಯುಗ ಆಯ್ತಿರ್ತದೆ ಬಿಸಿಲು. ಸೊ ಇವತ್ತಿನ ಈ ಬ್ಲಾಗ್ ಒಳಗೆ ಒಂದು ಸ್ಪೆಷಲ್ ಆಗಿರುವಂಥ ಮೊಸರನ್ನ ಮಾಡೀನಿ. ಸೊ ಮೊಸರನ್ನ ನಾರ್ಮಲಾಗಿ ಮಾಡ್ಕೊಂಡು ತಿನ್ನೋ ಬದಲಿನ ಈ ಥರ ನಾ ಹೇಳ್ದಂಗೆ ಮಾಡ್ಕೊಂಡು ತಿಂದ್ರೆ ಭಾರಿ ಬೆಸ್ಟಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ಕಾಳು ಮೆಣಸು, ಜೀರಿಗೆ, ಪುದೀನ ಮತ್ತು ಕರಿಬೇವು, ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಖಾಲಿ ಆಗಿತ್ತು ನನ್ನ ಕಡೆ. ಸೊ ನೀವು ಹಾಕಿರಿ, ಭಾರಿ ಬೆಸ್ಟ್ ಆಗುತ್ತೆ. ಆ್ಯಂಡ್ ನಾರ್ಮಲಾಗಿ ಎಲ್ಲರೂ ಮೊಸರನ್ನ ಮಾಡ್ತಾರೆ, ಬಟ್ ನಾರ್ಮಲ್ಕಿನ ಇದೊಂಥರ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು. ಭಾರಿ ಬೆಸ್ಟ್ ಆಗಿರುತ್ತೆ. ಮತ್ತು ಭಾಳ ಅದೇನು ಕಾಳು ಮೆಣಸು ಸ್ವಲ್ಪ ತರಿಯಾಗಿ ರುಬ್ಕೊಂಡಿರ್ತೀವಲ್ಲ, ಸೊ ಅದಕ್ಕೆ ಬಾಯಿಯೊಳಗೆ ಬಂದಾಗ ಅದೊಂಥರ ಫ್ಲೇವರ್ಫುಲ್ ಆಗಿರುವಂಥ ಒಂದು ಮೊಸರನ್ನ ಇದು. ಭಾಳ ಇಷ್ಟಪಟ್ಟು ತಿಂತೀರಿ. ಒಂದು ಸಲ ಮಾಡ್ಕೊಂಡು ತಿನ್ನಿರಿ. ನಾರ್ಮಲಾಗಿ ಮಾಡೋ ಬದಲಿನ ಒಂದು ಸತಿ ಈ ಥರ ಮಾಡ್ಕೊಂಡು ತಿಂದು ನನಗೆ ಹೇಳ್ರಿ ಹೆಂಗಾಗೈತಿ ಅಂತ ಹೇಳಿ. ಆ್ಯಂಡ್ ಈಗ ಅವಳು ನಮ್ಮ ಮೊದಲೇ ಹೇಳಿದಂಗೆ ಶಿವರಾತ್ರಿಗೆ ಶಿವ ಅನ್ಬೇಕಂತ ಬಿಸಿಲು, ಶಿವ ಅಂತೇಳಿ ಶಿವನ ನೆನೆಸ್ಕೊಳ್ಳೋದು. ಆ್ಯಂಡ್ ಯುಗಾದಿಗೆ ಹೋಗ ಹಾಯ್ತಿರ್ತೈತಂತ ಅಂದ್ರೆ ಅಷ್ಟು ಬಿಸಿಲು ಸ್ಟಾರ್ಟ್ ಆಗೈತಿ. ಸೊ ಇನ್ನೇ ಬಿಸಿಲು ಸ್ಟಾರ್ಟ್ ಆಗೈತಿ ಅಂತ ಹೇಳಿ ಒಂದು ಸ್ವಲ್ಪ ಬಾಡಿ ತಂಪಾಗಿರೋಕೆ ಈ ಥರ ನಾವು ಆಹಾರಗಳನ್ನು ಸೇವಿಸಬೇಕು. ಸೊ ಇದಷ್ಟೆಲ್ಲ ಮಾಡಿಕೊಂಡು ಅಷ್ಟು ಅನ್ನ ಮತ್ತು ಮೊಸರು ಮಾಡ್ಕೊಂಡಿರುವಂಥ ಒಂದು ಮಿಶ್ರಣನ ಕಲಿಸ್ಕೊಂಡು ಈಗ ಅದಕ್ಕೆ ಒಂದು ಒಗ್ಗರಣೆನ ಕೊಡಬೇಕು. ಒಗ್ಗರಣೆ ಏನಿಲ್ಲ, ಒಣಮೆಣಸಿನ್ಕಾಯಿ ಮತ್ತು ಸಾಸಿವೆ ಒಗ್ಗರಣೆ ಕೊಟ್ಟರೆ ಆಯಿತು, ಮೊಸರನ್ನ ರೆಡಿ ಆಯಿತು. ಸೊ ಹೆಂಗಾಗೈತಿ ಅಂಥೇಳಿ ಮಾಡಿ ಆದಮೇಲೆ ಟೇಸ್ಟ್ ನೋಡಿರಿ. ಸೊ ನಿಮಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ಕಮೆಂಟ್ ಮಾಡಿ ಹೇಳ್ರಿ ನೀವು ರೆಸಿಪಿ ಟ್ರೈ ಮಾಡಿದ್ರು ಏನಿಲ್ಲೋ ಅಂಥೇಳಿ. ಈಗ ನಾನು ಮಧ್ಯಾಹ್ನ 3 ಗಂಟೆ ಆಯಿತು. ಮಗ ಬಂದ ತಕ್ಷಣ ಅವನಿಗೂ ಊಟಕ್ಕೆ ಹಾಕಿಟ್ಟು ನಾನು ಊಟನ ತೊಗೊಂಡು ಬಂದೆ. ಸೊ ಇವತ್ತು ರೊಟ್ಟಿ ಮತ್ತು ಗಜ್ರಿ ಪಲ್ಯ ಮತ್ತು ಮೊಸರನ್ನ ಊಟ ಮಾತ್ರ ಮಸ್ತಾಯ್ತು ನಂದು. ಇನ್ನು ಸಾಯಂಕಾಲ ಸ್ವಲ್ಪ ನಾಳೆ ಇಡ್ಲಿ ಮಾಡಬೇಕಂತ ಹೇಳಿ ಉದ್ದಿನ ಬೇಳೆನ ನೆನೆ ಹಾಕ್ಕೊಂಡಿದ್ದೆ. ಸೊ ಅದನ್ನು ಗ್ರೈಂಡ್ ಮಾಡಿ ಇಟ್ಟರೆ ಆಯ್ತು ಅಂಥೇಳಿ ಅದನ್ನು ಮಾಡಿದೆ. ಎಲ್ಲ ಆದಮೇಲೆ ಒಂದು ಸತಿ ಕಿಚನ್ನ ಕ್ಲೀನ್ ಮಾಡಿಕೊಂಡು ಹೋಗಿದ್ದೆ. ಅಂದರೆ ಗ್ರೈಂಡೆಲ್ಲ ಆದಮೇಲೆ ಮತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ಅದು ಮೆಸ್ಸಿ ಆಯಿತು. ಆಮೇಲೆ ಮತ್ತೆ ರಾತ್ರಿ ಅಡುಗೆ ಮಾಡಿದಾಗ ಮತ್ತೆ ಕಿಚನ್ನ ಆಯ್ತಾ ಪ್ರಕಾರ ಅದೇ ಥರ ಗಲೀಜು. ಸೊ ಹಾಗಾಗಿ ಕಿಚನ್ ಕ್ಲೀನ್ ಮತ್ತೆ ಮಾಡಿದೆ. ಅಂದರೆ ನಾಳೆ ಬೆಳಗ್ಗೆ ನಾವು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಬೆಳಗ್ಗೆ ಎದ್ದಾಗ ನಮಗೆ ಕೆಲಸ ಭಾಳ ಈಸಿ ಆಗುತ್ತೆ. ಸೊ ಎಲ್ಲರೂ ಮಾಡ್ತಾರೆ ಅದನ್ನು. ಸೊ ನನಗೂ ಕೂಡ ಹಾಗೆ ಇದ್ರೆ ನಿದ್ದೆನೇ ಬರೋಂಗಿಲ್ಲ ಆ ಥರ ನನಗೆ. ಇದು ಸ್ಪ್ಯಾಚುಲ ಯೂಸ್ ಮಾಡಿ ನಾವು ಹಿಟ್ಟನ್ನು ತೆಗಿಯೋಕೆ ಭಾಳ ಹೆಲ್ಪ್ ಆಗುತ್ತೆ ನೋಡ್ರಿ ಇದು. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬೋದು. ಅದ್ರೊಳಗಿಂದ ಒಂದು ಸ್ವಲ್ಪನೂ ಹಿಟ್ಟು ಉಳಿಯಂಗಿಲ್ಲ ಜಾರ್ ಒಳಗಿಂದ. ಸೊ ಎಲ್ಲ ನೀಟಾಗಿ ತಗೋಬೋದು. ಅದೇ ನಾವು ಕೈ ಅಥವಾ ಸ್ಪೂನ್ ಯೂಸ್ ಮಾಡಿದಾಗ ಅದು ಅಷ್ಟೊಂದು ನೀಟಾಗಿ ಬರೋಂಗಿಲ್ಲ, ಅಲ್ಲೇ ಉಳಿತೈತಿ. ಇದು ಪೂರ ಕ್ಲೀನಾಗಿ ಹೊರಗಡೆ ಬರುತ್ತೆ. ಸೊ ಹಾಗಾಗಿ ನಾನು ಸ್ಪ್ಯಾಚುಲಾನ ಯೂಸ್ ಮಾಡಿದೆ. ಸೊ ಅದನ್ನು ಆಮೇಲೆ ಈಗ ಒಂದಿಷ್ಟು ನೀರು ಖಾಲಿ ಆಗಿತ್ತು ಅಂತ ಹೇಳಿ ಒಂದು ನೀರು ತುಂಬಿಟ್ಕೊಂಡೆ. ಅಂದರೆ ನಮ್ಮಲ್ಲಿ ಬೋರ್ ಐತಿ. ಸೊ ಬೋರ್ ಸ್ಟಾರ್ಟ್ ಮಾಡಿದ ತಕ್ಷಣ ಇನ್ನೊಂದು ನಳದೊಳಗೆ ನೀರು ಬರ್ತಾವೆ. ಅದ್ರೊಳಗಿಂತ ಒಂದಿಷ್ಟು ಅಡುಗೆಗೆ ಬೇಕಂತ ಹೇಳಿ ನೀರನ್ನು ತೊಗೊಂಡೆ. ಅದೆಲ್ಲ ತುಂಬಿಟ್ಕೋಬೇಕು. ಬಟ್ ಅದು ನನಗೆ ಇನ್ನೂ ಅಷ್ಟೊಂದು ಸೆಟ್ ಆಗಿಲ್ಲ. ಹಾಗಾಗಿ ಒಂದು ಬಹುವಣಿ ಒಳಗೆ ತುಂಬಿ ಇಟ್ಕೊಳತ್ತೀನಿ. ಆ್ಯಂಡ್ ಇದು ಆಗಲೇ ಹೇಳ್ದಂಗೆ ಎಲ್ಲ ಕೆಲಸ ಆಗಿತ್ತು. ಆದಮೇಲೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಿದೆ. ಅಡುಗೆದು ಅದು ಇದು ಅಂಥೇಳಿ ಮತ್ತೆ ಬಾಂಡೆ ಎಲ್ಲ ಗೊಳೆ ಆದವು. ಸೊ ಇವನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿ ಎಲ್ಲ ಪಾತ್ರೆಯನ್ನೆಲ್ಲ ತೊಳೆದು ಇದೆಲ್ಲ ಮಾಡೋಷ್ಟೊತ್ತಿಗೆ ಒಂದು ದೊಡ್ಡ ಕತೆ ಇಡಿ. ಆಮೇಲೆ ಇದನ್ನು ಯಾಕೆ ತೋರ್ಸಾಕತ್ತೀನಿ ಅಂದರೆ ಕ್ಲೀನ್ ಮಾಡೋದು, ಪಾತ್ರೆ ತೊಳೆಯೋದು ಯಾಕೆ ತೋರ್ಸಾಕತ್ತೀನಿ ಅಂದರೆ ಈ ಮನೆಯೊಳಗೆ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಫೆಸಿಲಿಟೀಸ್ ಕೊಟ್ಟಾರ. ಸೊ ಬಾಂಡೆನ ನಾವು ಕುಂತು ತೊಳಿಬೋದು. ಸಿಂಕ ಮುಂದೆನೇ ಒಂದು ಕಟ್ಟಿಗತ್ತೆ ಕಟ್ಟಾರ. ಸೊ ಅಲ್ಲಿ ಕುಂತು ನಾವು ಬಾಂಡೆ ತೊಳಿಬೋದು. ಕೆಳಗಡೆ ಕುಂತು ತೊಳೆಯೋಕ್ಕಾಗಂಗಿಲ್ಲ ಅನ್ನೋರಿಗೆ ಮತ್ತು ನಿಂತು ತೊಳೆಯೋಕ್ಕಾಗಂಗಿಲ್ಲ ಅನ್ನೋರಿಗೆ ಈ ಥರ ಇದೊಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಿ ನನಗೆ ಅನಿಸೈತಿ. ಬಟ್ ನನಗೆ ಮಾತ್ರ ಭಾಳ ಅನುಕೂಲ ಆಗೈತಿ. ಸ್ವಲ್ಪ ಸ್ಪೇಸ್ ಅಷ್ಟು ಹತ್ತಾಗೈತಿ. ಅದು ಬಿಟ್ಟು ಮತ್ತೇನು ಪ್ರಾಬ್ಲಮ್ ಇಲ್ಲ. ಎಷ್ಟು ಈಸಿಯಾಗಿ ಪಟ ಅಂತ ಹೇಳಿ ತೊಳಿಬೋದು. ನೋಡೋಕೆ ಅಷ್ಟು ಕಾಣಿಸ್ತಾವೆ. ಬಾಂಡೆ ತಿಕ್ಕಿ ಆದ್ಮೇಲೆ
ಒಂದು ಬುಟ್ಟಿ ಒಳಗೆ ತುಂಬಿಡ್ತೀವಲ್ಲ ಇಷ್ಟೇ ಕಾಳು ಅನ್ನಿಸ್ತಾವೆ. ಎಷ್ಟಕ್ಕೊಂದು ತಿಕ್ಕಿನೆಲ್ಲ ಬಾಂಡೆ ಇಷ್ಟ ಅದಾವೇನ ಅಂಥೇಳಿ ಅನ್ನಿಸ್ತೈತಿ. ಸೊ ತಿಕ್ಕೋತ್ನಾಗ ತಿಕ್ಕಿ ಆದಮೇಲೆ ಬಾಂಡೆ ನೋಡಿದ್ರೆ ಇಷ್ಟ ಅದಾವೇನ ಅಂಥೇಳಿ ನಿಮಗೆ ಹೆಂಗೆ ಅನ್ನಿಸ್ತೈತಿ ಹೇಳ್ರಿ. ಆ್ಯಂಡ್ ಇಷ್ಟು ದಿನ ನಾನು ಕೆಲಸಕ್ಕೆ ಹಚ್ಕೊಂಡಿದ್ದೆ ಬಾಂಡೆ ತಿಕ್ಕೋರಿಗೆ. ಸೊ ಈಗ ನಾನೇ ಮಾಡಾಕತ್ತೀನಿ. ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ನನಗೆ ಕಷ್ಟ ಆಗಾಕತ್ತೈತಿ. ಅಂದರೆ ಇಷ್ಟು ದಿನ ಬಾಂಡೆ ಕೆಲಸ ಇರಲಿಲ್ಲ, ಹಾಗಾಗಿ ಮತ್ತು ಎಷ್ಟೊಂದು ಬಾಂಡೆ ಕೆಲಸ ಇಲ್ಲಂದ್ರೆ ಎಷ್ಟೊಂದು ಕೆಲಸ ಮಾಡೋಕೆ ಇನ್ನೂ ಟೈಮ್ ಜಾಸ್ತಿ ಸಿಗುತ್ತೆ. ಬಟ್ ಈಗೇನಿಲ್ಲ, ಎಲ್ಲ ಟೈಮು ಕ್ಲೀನ್ ಮಾಡೋದ್ರೊಳಗೆ ಹೋಗ್ಬಿಡ್ತೈತಿ. ಎಷ್ಟು ಕ್ಲೀನ್ ಮಾಡಿದ್ರೂ ಮುಗಿಯಂಗಿಲ್ಲ. ಮತ್ತು ನನಗೆ ಒಂದು ಸ್ವಲ್ಪ ಕಿಚನ್ ಮತ್ತು ಕೌಂಟರ್ ಟಾಪ್ ಅದು ಒಂದು ಸ್ವಲ್ಪ ನಂಗೆ ಕ್ಲೀನ್ ಇದ್ರೆ ಇಷ್ಟ ಆಗುತ್ತೆ. ಇಲ್ಲಾಂದ್ರೆ ಮತ್ತು ಬೆಳಗ್ಗೆ ಎದ್ದು ಮಾಡೋಕೆ ಭಾಳ ಬೇಸರ ಆಗ್ತೈತಿ. ಸುಮ್ಮನೆ ರಾತ್ರಿ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಸುಮ್ಮನೆ ಮೇಲೆ ಅದಷ್ಟು ಒರೆಸ್ಕೊಂಡ್ರೆ ಏನು ಅನ್ಸಂಗಿಲ್ಲ. ಬಟ್ ಎಲ್ಲ ಮೆಸ್ಸಿ ಹಂಗೆ ಇಟ್ಕೊಂಡು ಮಲ್ಕೊಂಡ್ರೆ ನಿದ್ದೆನೇ ಬರೋಂಗಿಲ್ಲ ನನಗೆ ಆ ಥರ. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ಮೂಟೆ ಅಂದರೆ ಗಂಟು ಇವತ್ತು ಒಂದು ಸ್ವಲ್ಪ ಟ್ರೆಜರಿ ಆರ್ಗನೈಸ್ ಮಾಡ್ಬೇಕಂತ ಹೇಳಿ ಮಾಡಿಕೊಂಡೆ. ಸೊ ಇದಿಷ್ಟು ಮೊನ್ನೆ ಹೊಂದಿಸಿದ್ದೆ. ಸೊ ಇನ್ನೂ ಕೆಲವೊಂದಿಷ್ಟು ಹೊಂದಿಸು ಅದಾವೆ. ಅದಕ್ಕೆ ಅವನ್ನೆಲ್ಲ ಈಗ ಅನ್ಪ್ಯಾಕ್ ಮಾಡ್ಬೇಕಂಥೇಳಿ ಅಂದ್ಕೊಂಡಿನಿ. ಸೊ ಈಗ ಗಂಟು ಅದಾವಲ್ಲ, ಸೊ ಇದೇ ಗಂಟೊಳಗೆ ನಾನು ಕಟ್ಟಿ ಇಟ್ಟಿನೆಲ್ಲ. ಅಂದ್ರೆ ಕಾಸ್ಟ್ಲಿ ಸಾಮಾನು ಏನದಾವಲ್ಲ, ನನ್ನ ಸೀರೆ ಅದೆಲ್ಲ. ಸೊ ಅವನ್ನೆಲ್ಲ ನಾನು ಇದ್ರೊಳಗನ ಗಂಟು ಕಟ್ಟಿ ಇಟ್ಬಿಟ್ಟು. ಸೊ ಬಾರಿ ಈಗ ಏನೇನು ಅದಾವ ಅಂತ ಹೇಳಿ ನೋಡ್ಕೊಂಬಂದು. ಇದು ಗಂಟು ಕಟ್ಟೋದು ದೇಸಿ ಪ್ಯಾಕಿಂಗ್ ಭಾಳ ಬೆಟರ್ ಆಪ್ಷನ್ ಇದು. ಸೊ ಪ್ಯಾಕಿಂಗ್ ಮಾಡಬೇಕಾದ್ರೆ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಏನಿಲ್ಲ, ಈ ಥರ 4 ವೇಲನ್ನು 2 ಫೋಲ್ಡ್ ಮಾಡಿ 4 ಫೋಲ್ಡ್ ಮಾಡಿ ಅಪೋಸಿಟ್ ಕಾರ್ನರ್ಸನ್ನು ಜಾಯಿನ್ ಮಾಡೋದು. ಅಪೋಸಿಟ್ ಈ ಥರ ಕಾರ್ನರ್ಸ್ ಜಾಯಿಂಟ್ ಮಾಡೋದು. ಇದ್ರೊಳಗೆಲ್ಲ ಲಂಗಗಳು ಅದಾವೆ. ಆ್ಯಂಡ್ ಇದ್ರೊಳಗೆ ಏನದಾವೆ, ಸೊ ಇವು ಆಮೇಲೆ ಎತ್ತಿಟ್ರೆ ಆಯ್ತು ಅಂತ ಹೇಳಿ ಎತ್ತಿಟ್ಟಿರಲಿಲ್ಲ. ಸೊ ಈಗ ಏನೂ ಕೆಲಸ ಇಲ್ಲೆಲ್ಲ ಕೆಲಸ ಆಯಿತು. ಆ ತಕ್ಷಣ ಈಗ ಇದನ್ನ ಎತ್ತಿಡ್ಬೇಕಂತ ಹೇಳಿ ಬಂದೀನಿ. ಸೊ ಇದೊಂದು ಫುಲ್ ಇದ್ರೊಳಗೆಲ್ಲ ಕಾಸ್ಟ್ಲಿ ಸ್ಯಾರಿಗಳು ಅದಾವೆ. ಹಾಗಾಗಿನೇ ಇದನ್ನು ಸಪ್ರೇಟಾಗಿ ಈ ಥರ ಚೆಂದಾಗಿ ಗಂಟು ಮಾಡಿ ಇಟ್ಟಿದ್ದೆ. ಇದನ್ನೆಲ್ಲ ಈಗ ಅನ್ಪ್ಯಾಕಿಂಗ್ ಮಾಡಿ ಇಡಬೇಕು. ಇದಾಯಿತು. ಸೊ ಇದ್ರೊಳಗೆಲ್ಲ ನಾನು ಬ್ಲೌಸ್ಗಳು ಅದಾವು. ಸಾರಿ, ಈ ಥರ ಬ್ಲೌಸ್ಗಳನ್ನ ನಾನು ಕವರ್ ಒಳಗೆ ಹಾಕಿ ಇಟ್ಟಿದ್ದೆ. ಇದು ಬೇರೆ ಕಡೆ ಎಲ್ಲಿ ಅಂದರೆ ಹೊಲಸಾಗ್ತೈತಿ. ಅದಕ್ಕೆ ಏನು ಮಾಡಿದೆ, ಈ ಥರ ಕವರ್ಗಳು ಮಾಡೀನಿ. ಈ ಕವರ್ ಒಳಗನ ನಾನು ಎಲ್ಲ ಬ್ಲೌಸ್ಗಳು ಹಾಕಿ ಇಟ್ಬಿಟ್ಟಿನಿ. ಸೊ ದೊಡ್ಡದು ಅಂದರೆ ನನಗೆ ಕಾಣಿಸ್ತಾವೆ, ಎಲ್ಲ ಬ್ಲೌಸ್ಗಳು ಕಾಣಿಸ್ತಾವೆ, ಯಾವ ಬ್ಲೌಸ್ ಎದ್ರೊಳಗೆ ಅಂತೇಳಿ. ಸೊ ಇದು ವರ್ಕ್ ಹಾಕ್ಸಿರೋದು, ಇದ್ರೊಳಗೆಲ್ಲ ನನಗೆ ವರ್ಕ್ ಹಾಕ್ಸಿರೋ ಬ್ಲೌಸ್ ಅದಾವೆ. ಸೊ ಇವು ಹಾಗೆ ಕಾಮನ್ ಆಗಿ ಇಟ್ಟಿರೋದು. ಅದಕ್ಕೆ ಏನು ಮಾಡಿದೆ, ಸೇಫಾಗಿ ಉಳಿತಾವ ಅಂತ ಹೇಳಿ ಈ ಥರ 4 ಫೋಲ್ಡಿಂಗ್ ಸ್ಯಾರಿ ಫೋಲ್ಡಿಂಗ್ ಅಂತಾರಲ್ಲ, ಇದೆಲ್ಲ ವೇಲ್ ಸೀರೆ ಫೋಲ್ಡಿಂಗದ್ದು ಒಂದು ಮೊನ್ನೆ ಹಾಕಿದ್ದೆ. ಅದರೊಳಗೆ ಹಾಸಿಗೆ ಕಟ್ಟಿ ಇಟ್ಟಿದ್ದೆ. ಸೊ ಇನ್ನೂ ಕೆಲವೊಂದಿಷ್ಟು ಇದು ಇದಿಷ್ಟು ಆದರೆ ಎಲ್ಲ ಮುಗಿತಂದು ಅನ್ಪ್ಯಾಕಿಂಗ್ ಮಾಡೋದು, ಅಂದರೆ ಎಲ್ಲ ಅರೇಂಜ್ ಮಾಡ್ಕೊಳ್ಳೋದು. ಇದಿಷ್ಟೇ ಉಳಿದಿದ್ದ ಕೆಲಸ. ಸೊ ಇದಿಷ್ಟಾದರೆ ನಂದೆಲ್ಲ ಕೆಲಸ ಮಾಡ್ದಂಗೆ. ಆ್ಯಂಡ್ ಇದು ನನ್ನ ಮದುವೆ ಸೀರೆ ಗಂಟು. ಸೊ ತೋರಿಸ್ತೀನಿ ನಿಮಗೆ. ಸೊ ಇದ್ರೊಳಗೆ ಮತ್ತೊಂದು ಗಂಟು ಐತಿ. ಅಂದರೆ ಇದು ನನ್ನ ಮದುವೆ ಒಳಗೆ ವೈಟ್ ಕಲರ್ ಏನವರು ಶಾಪ್ನವರು ಕಟ್ಟಿಕೊಟ್ಟಿದ್ರು, ಅದೇ ಗಂಟೊಳಗೆ ನಾನು ಇನ್ನೂ ಸೀರೆನೇ ಇಟ್ಟೀನಿ. ಸೊ ಇದನ್ನೆಲ್ಲ ನಿಮ್ಗೆ ಇನ್ನೊಂದು ದಿನ ನಾನು ತೋರಿಸ್ತೀನಿ, ಹೆಂಗೆ ನಾನು ಅರೇಂಜ್ ಮಾಡಿ ಇಟ್ಕೊಂಡಿನಿ ಅಂತ ಹೇಳಿ ತೋರಿಸ್ತೀನಿ. ಆ್ಯಂಡ್ ಸ್ಯಾರಿ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನನ್ನ ಕಡೆ ಭಾಳ ಮಸ್ತ್ ಸ್ಯಾರಿ ಅದಾವೆ. ಇವೆಲ್ಲ ರೇಷ್ಮೆ ಸೀರೆಗಳು ಭಾಳ ಮಸ್ತ್ ಅದಾವೆ. ಸ್ವಲ್ಪ ಅದಾವೆ, ಬಟ್ ಒಂದ್ರಕ್ಕಿಂತ ಒಂದು ಚಂದ ಅದಾವೆ. ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಾನು ಇದ್ರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದು ನನ್ನ ದೇಸಿ ಪ್ಯಾಕಿಂಗ್ ನಿಮ್ಗೆ ಹೆಂಗೆ ಅನ್ನಿಸ್ತು. ಸೊ ಈ ದೇಸಿ ಪ್ಯಾಕಿಂಗ್ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಭಾಳ ಇಂಟ್ರೆಸ್ಟ್ ಕೊಟ್ಟು ನನಗೆ ಈ ಥರ ಮಾಡಿರಿ ವಿಡಿಯೋ, ಈ ಥರ ಇದ್ರೆ ವಿಡಿಯೋ ಅಪ್ಲೋಡ್ ಮಾಡಿರಿ ಅಂತೇಳಿ ಅಂದಿದ್ರು. ಸೊ ಅವ್ರ ಸಲುವಾಗಿ ಇದೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡತ್ತೀನಿ. ಸೊ ಇದಿಷ್ಟು ಗಂಟಾದರೆ ನನಗೆಲ್ಲ ಗಂಟು ಮುಗೀತು. ಆಯಿತು, ಇದು ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ದೇಸಿ ಪ್ಯಾಕಿಂಗ್ ಮೆಥಡ್ ಅಂತಲೇ ಹೇಳ್ಬೋದು ಇದನ್ನು.
ಈ ವೇಲ್ದೆಲ್ಲ ಕೆಲಸ ಮುಗೀತು. ಸೊ ಇನ್ನು ಇವನ್ನೆಲ್ಲ ನೀಟಂಗೆ ವಾಶ್ ಮಾಡಿ ಇಲ್ಲಿ ಕಾಮನ್ ಆಗಿರುವಂಥ ಒಂದು ಕಂಪಾರ್ಟ್ಮೆಂಟ್ ಮಾಡ್ಕೊಂಡೀನಿ. ಸೊ ಅಲ್ಲಿ ಇವನ್ನ ನೀಟಂಗೆ ಹೊಂದಿಸ್ಕೊಂಡ್ಬಿಟ್ರೆ ಸೊ ಎಲ್ಲ ನಂದು ಅನ್ಪ್ಯಾಕಿಂಗ್ ಮತ್ತು ಅರೇಂಜ್ದು ಕೆಲಸ ಎಲ್ಲ ಮುಗಿಯುತ್ತೆ. ಸೊ ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ.